ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ಸ್ ಲೋಕ ಬೈ ಧನುಷ್. ತುಂಬ ದಿವಸ ಆದಮೇಲೆ ಒಂದು ಬ್ಯೂಟಿಫುಲ್ ಕ್ವಾಲಿಟಿಯ ಪೂಡಲ್ ಪಪ್ಪಿ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇವತ್ತು ನನ್ನ ಸ್ಟೋರಲ್ಲಿ ಪೂಡಲ್ ಪಪ್ಪೀಸ್ ಅವೈಲಬಲ್ ಇದೆ, ಮೇಲ್ ಹಾಗೂ ಫೀಮೇಲು. ಒಂದು ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಕ್ವಾಲಿಟಿ ಹೆಂಗಿದೆ ಅಂತ ಹತ್ತದಲ್ಲಿ ತೋರಿಸ್ತೀನಿ. ಒಂದು ಬ್ಯೂಟಿಫುಲ್ ಕ್ವಾಲಿಟಿಯ ಪೂಡಲ್ ಪಪ್ಪೀಸ್. ಸೊ ಏನು ನೋಡ್ತಾ ಇದೆ, ಪೂಡಲ್ ಮೇಲ್ ಹಾಗೂ ಫೀಮೇಲ್ ಎರಡು ಪಪ್ಪೀಸು ಅವೈಲಬಲ್ ಇದೆ. ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು, ಒಂದು ಕ್ರಿಸ್ಮಸ್ ಆಫರ್ ಅಂತಲೇ ಹೇಳ್ಬೋದು. ಸೊ ಈ ಪಪ್ಪಿ ಏಜ್, ಪ್ರೈಸ್, ಆಮೇಲೆ KCI ಇದೆಯಾ ಇಲ್ವಾ, ಸೊ ಎಷ್ಟು ಹೈಟ್ ಬರುತ್ತೆ, ಏನು ವೆಯ್ಟ್ ಬರುತ್ತೆ, ಸೊ ಎಲ್ಲ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. 4800 ಸಮಥಿಂಗ್ ಇದೆ, ಬೇಗ 5000 ಮಾಡೋಣ. ನೀವೇನು ನೋಡ್ತಾ ಇದ್ದೀರಾ ಪೂಡಲ್, ಇದು ಫೀಮೇಲ್ ಪಪ್ಪಿ ಆಗಿರುತ್ತೆ. ಸೊ ಮೇಲ್ ಪಪ್ಪಿ ತುಂಬ ಆ್ಯಕ್ಟಿವ್ ಇದೆ, ಸಿಗ್ತಾ ಇಲ್ಲ, ಅದಕ್ಕೆ ಅದು ಬಿಟ್ಟಿದ್ದೀನಿ. ಫೀಮೇಲ್ ಪಪ್ಪಿ, ಮೇಲ್ ಪಪ್ಪಿನೂ ಇದೆ, ತೋರಿಸ್ತೀನಿ. ಮೇಲ್ ಹಾಗೂ ಫೀಮೇಲ್ ಎರಡೂ ಅವೈಲಬಲ್ ಇದೆ. ಅಟ್ ಪ್ರೆಸೆಂಟ್ ಇವ್ರಿಗೆ ಏಜು 38 ಡೇಸು. ಸೊ 38 ಡೇಸ್ ಅಟ್ ಪ್ರೆಸೆಂಟು ಸೆಲ್ಫ್ ಫೀಡಿಂಗಲ್ಲಿದೆ. ಸೊ ನೀವೇ ನೋಡ್ತಾ ಇರ್ಬೋದು, ರಾಯಲ್ ಕೆನಿನ್ ಸೆಲ್ಫ್ ಫೀಡಿಂಗಲ್ಲಿ ಪಪ್ಪಿ ಇದೆ. ಸೊ ಫೋರ್ಸ್ ಫೀಡ್ ಅದೆಲ್ಲ ಏನಿಲ್ಲ, ಇಟ್ಟರೆ ಅದಾಗದೇ ತಿನ್ನುತ್ತೆ. ಸೊ ನಾವು ಸೆಲ್ಫ್ ಫೀಡ್ ಆದಮೇಲೆ ಪಪ್ಪಿ ಯಾವಾಗ ಸೆಲ್ಫ್ ಫೀಡ್ ಸ್ಟಾರ್ಟ್ ಮಾಡುತ್ತೋ ಅವಾಗಲೇ ನಾವು ಕೊಡೋದು. ಯಾಕಂದರೆ ನಿಮಗೆ ತೊಗೊಳ್ಳೋ ಕಸ್ಟಮರ್ಸ್ಗೆ ಒಂದು ಬಾಟಲ್ ಫೀಡಿಂಗ್ ಆಗಿರಲಿ, ಇಲ್ಲ ಫೀಡಿಂಗ್ ಕರೆಕ್ಟಾಗಿ ಕೊಡೋಕ್ಕೆ ಬಂದೆ ಅಂದರೆ ಪಪ್ಪಿಗೆ ಸುಮ್ಮನೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ನಾವು ಯಾವಾಗ ಸೆಲ್ಫ್ ಫೀಡಿಂಗ್ ಸ್ಟಾರ್ಟ್ ಆಗುತ್ತೋ ಆವಾಗಲೇ ನಿಮಗೆ ಕೈ ಕೊಡೋದು. ಸೊ ಈ ಪಪ್ಪಿ ಕೂಡ ಸೆಲ್ಫ್ ಫೀಡಿಂಗಲ್ಲಿದೆ. ಸೊ ನೋಡ್ತಾ ಇರ್ಬೋದು, ಒಂದು ಟಾಯ್ ಬ್ರೀಡ್ಗೆ ಕ್ಲಾಸಿಫೈ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಹೆಂಗಿದೆ ಕ್ವಾಲಿಟಿ. ಒಂದು ಟಾಯ್ ಬ್ರೀಡ್ಗೆ ಈ ಪಪ್ಪಿ ಎಲ್ಲ ಕ್ಲಾಸಿಫೈ ಆಗುತ್ತೆ. ಶಿಡ್ಜುಗಿಂತ ಟಾಯ್ ಅಂತಲೇ ಹೇಳ್ಬೋದು ಇದೆಲ್ಲ. ನಾವು ಶಿಡ್ಜುನೇ ಸ್ಮಾಲ್ ಬ್ರೀಡ್ ಅಂದ್ಕೊಂಡ್ರೆ ಶಿಡ್ಜುಗಿಂತ ಒಂದು ಟಾಯ್ ಅಂತ ಹೇಳೋದು, ಅದಕ್ಕೆ ಇದು ನಾವು ಟಾಯ್ ಬ್ರೀಡ್ಸ್ ಅಂತ ಕರೆಯೋದು. ನೋಡೋಕೆ ಒಂಥರ ಗೊಂಬೆ ಥರ ಇರುತ್ತೆ. ವೆಯ್ಟ್ ವಿಷಯಕ್ಕೆ ಬಂದರೆ ಈ ಪಪ್ಪೀಸ್ ಮ್ಯಾಕ್ಸಿಮಮ್ 6 to 7 kgs ಹೋಗುತ್ತೆ ಅಷ್ಟೇ. ಸೊ 6 to 7 kgs ಮ್ಯಾಕ್ಸ್ ಟು ಮ್ಯಾಕ್ಸ್ ಹೋಗುತ್ತೆ. ಒಂದು ಪಪ್ಪಿ ಅಂತಲೇ ಹೇಳೋಕ್ಕಲ್ಲ, ಒಂದು ಡಾಲ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಯಾರೋ ಓನರ್ಸ್ ಇದ್ದರೆ ಆರಾಮ್ಸಾಗಿ ಈ ಪಪ್ಪಿನ ತೊಗೋಬೋದು. ಯಾಕಂದರೆ ತುಂಬ ಒಂದು ಲೆಸ್ ಮೇಂಟೆನೆನ್ಸು. ಇದಕ್ಕೆ ಮೇಂಟೆನೆನ್ಸ್ ಅಂತ ಬಂದರೆ ಬರೀ ಗ್ರೂಮಿಂಗ್ ಮಾತ್ರನೇ. ಸೊ ಗ್ರೂಮಿಂಗ್ ಒಂದು ಕರೆಕ್ಟಾಗಿ ಒಂದು ಗ್ರೂಮಿಂಗ್ ಮಾಡಿಸ್ಕೊಂಬಿಟ್ರೆ ಅಲ್ಲಿಗೆ ಮೇಂಟೆನೆನ್ಸೇ ಇದ್ರದ್ದು. ಸೊ ಇದಕ್ಕೆ ಶಿಡ್ಜುಗೆಲ್ಲ ಗ್ರೂಮಿಂಗ್ ಅಷ್ಟೇ ಮೇಂಟೆನೆನ್ಸು. ಅದು ಬಿಟ್ಟು ಹೆಲ್ತ್ ಇಶ್ಯೂಸ್ ಅಂದರೆ ಹೆಲ್ತ್ ಇಶ್ಯೂಸ್ ಏನೂ ಬರಲ್ಲ. ಯಾಕಂದರೆ ತುಂಬ ವರ್ಷಗಳಿಂದ ನಮ್ಮ ಇಂಡಿಯಾಗೆ ವೆದರ್ ಇದು ಅಡ್ಜಸ್ಟ್ ಆಗಿದೆ. ಸೊ ಇದು ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಅಡ್ಜಸ್ಟ್ ಆಗಿರೋದ್ರಿಂದ ಹೆಲ್ತ್ ಇಶ್ಯೂಸ್ ಅಂತೂ ಬರೋ ಚಾನ್ಸೇ ಇರಲ್ಲ. ಅದು ಬಿಟ್ಟರೆ ಇಮಿಡಿಯೇಟಾಗಿ ವೆದರ್ ಚೇಂಜ್ ಆಗೋದ್ರಿಂದ ಹೆಲ್ತ್ ಇಶ್ಯೂಸ್ ಬಂದರೆ ಅದೊಂದು ಸ್ವಲ್ಪ ಲೈಟಾಗಿ ಜ್ವರ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ರೆಗ್ಯುಲರ್ ಆಗಿ ಹೆಲ್ತ್ ಅಪ್ಸೆಟ್ ಅಂತೂ ಆಗಲ್ಲ. ಪೇಪರ್ಸ್ ಇದೆ ಅದಕ್ಕೆ. ಅಟ್ ಪ್ರೆಸೆಂಟ್ ಈ ಪಪ್ಪೀಸ್ಗೆ ಪೇಪರ್ಸ್ ಇಲ್ಲ. ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಒಂದು ಪ್ರೈಸ್ ನಾನು ಹೇಳ್ಬಿಡ್ತೀನಿ. ಫೀಮೇಲ್ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 30,000. ಸೊ 30,000ಕ್ಕೆ ಫೀಮೇಲ್ ಪಪ್ಪಿ. ಸೊ ಇದು ನೋಡ್ತಾ ಇರ್ಬೋದು, ಫೀಮೇಲ್ ಹೆವಿ ಆ್ಯಕ್ಟಿವ್ ಇದೆ ಇದೂ. ಸೊ ಬಿಡ್ತಾ ಇದ್ದೀನಿ. ಸೊ ಈ ಟೇಬಲ್ಗೆ ಎದುರ್ಕೊಂಡು ಸೆಂಟಾಗಿ ಕೂತಿದೆ. ಫೀಮೇಲ್ ಪಪ್ಪಿ 30,000 ನಾನು ಕೋಟ್ ಮಾಡ್ತಾ ಇರೋದು. ಸೊ ಮೇಲ್ ಪಪ್ಪಿ ಕೂಡ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀನಿ. ಸೊ ಮೇಲ್ ಪಪ್ಪಿ ಪ್ರೈಸು ನಾನು ನೀವು ರಿವೀಲ್ ಮಾಡೋಣ. ಕಾಲ್ ಮಾಡಿ, ಎಷ್ಟು ಇಂಟ್ರೆಸ್ಟೆಡ್ ಇದೆ, ಒಂದು ಒಳ್ಳೆ ಕ್ವಾಲಿಟಿಯ ಪೂಡಲ್ ಪಪ್ಪೀಸ್ ನೋಡ್ತಾ ಇದ್ದರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಅದು ಬಿಟ್ಟು ಈ ಪಪ್ಪೀಸ್ಗೆ KCI ವಿತೌಟ್ KCI ಪಪ್ಪೀಸ್ ಆಗಿರುತ್ತೆ ಇದು. ಸೊ ಈ ಪಪ್ಪೀಸ್ಗೆ KCI ಬಂದಿಲ್ಲ. ಸೊ ವಿತೌಟ್ KCI. ಇದು ಬಿಟ್ಟರೆ ಇದರಲ್ಲಿ ಪ್ಯೂರ್ ವೈಟ್ ಬರುತ್ತೆ. ಪೂಡಲಲ್ಲಿ ಪ್ಯೂರ್ ವೈಟ್ ಬರುತ್ತೆ, ಪ್ಯೂರ್ ಬ್ಲ್ಯಾಕ್ ಬರುತ್ತೆ. ಇದು ನೀವು ನೋಡ್ತಾ ಇರೋದು ಆಪ್ರಿಕಾಟ್ ಕಲರ್ಸ್. ನೋಡ್ತಾ ಇರ್ಬೋದು ಕ್ವಾಲಿಟಿ ಅಂತೂ ಸೊ ಎಕ್ಸ್ಟ್ರೀಮ್ ಟಾಪ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಫರ್ ಆಗಿರ್ಬೋದು, ಇದು ಲೆಂತ್ ಆಗಿರ್ಬೋದು, ಇದು ನೋಡಿ ಅತಿ ಒಂದು ವೆಯ್ಟ್ ಇರ್ಬೋದು, ಒಂದು kg ಒಳಗಡೆ ಮ್ಯಾಕ್ಸಿಮಮ್ ಇದು. ಫೀಡಿಂಗು ಅಷ್ಟೇ ನಿಮ್ಗೆ ತುಂಬ ಲೆಸ್ ಮೇಂಟೆನೆನ್ಸ್ ಅಂತಲೇ ಹೇಳಿದೆ ನಾನು. ಫಸ್ಟು ಫೀಡಿಂಗ್ ವಿಷಯಕ್ಕೆ ನಿಮ್ಗೆ ಮೇಂಟೆನೆನ್ಸೇ ಬರಲ್ಲ ಇದಕ್ಕೆ. ಯಾಕಂದರೆ ತಿನ್ನೋದೇ ಒಂದು ಇಷ್ಟೇ ಫೀಡಿಂಗ್. ನೀವು 1 kg ರಾಯಲ್ ಕೆನಿನ್ ತೊಗೊಂಡ್ರೆ ಆರಾಮ್ಸೆ 15 ಡೇಸ್ ಮ್ಯಾನೇಜ್ ಮಾಡ್ಬೋದು. ಸೊ ಫೀಡಿಂಗ್ ಅಂತೂ ತುಂಬ ಲೆಸ್ ಮೇಂಟೆನೆನ್ಸಲ್ಲಿ ಬರುವಂಥ ಪಪ್ಪಿ ಆಗಿರುತ್ತೆ ಇದು. ಅದು ಬಿಟ್ಟು ನೀವು ರೆಗ್ಯುಲರಾಗಿ ಟ್ರಾವೆಲರ್ ಏನೋ ಫ್ರೀಕ್ವೆಂಟ್ ಟ್ರಾವೆಲರ್ಸ್ ಆಗಿದೆ, ಈ ಪಪ್ಪಿ ಬೆಸ್ಟ್ ಆಗಿರುತ್ತೆ. ಸೊ ನೀವು ಅದನ್ನ ಜೊತೆಗೆ ಕರ್ಕೊಂಡು ಎಲ್ಲಿ ಬೇಕಂದ್ರೆ ಹೋಗ್ತಾ ಇರ್ಬೋದು. ಸೊ ಯಾಕಂದರೆ ಇದು ತುಂಬ ಒಂದು ಕಮ್ಮಿ ಸ್ಪೇಸ್ನ ಅಕ್ವೈರ್ ಮಾಡುತ್ತೆ. ಅದು ಬಿಟ್ಟು ಈ ರೆಟ್ರಿವರ್ ಥರ ತುಂಬ ದೊಡ್ಡ ಜಾಗ ಬೇಕು ಅಂತೆಲ್ಲ. ಸೊ ಚಿಕ್ಕ ಜಾಗದಲ್ಲೇ ಈ ಪಪ್ಪಿ ಅಡ್ಜಸ್ಟ್ ಆಗೋದ್ರಿಂದ ನೀವು ರೆಗ್ಯುಲರ್ ಟ್ರಾವೆಲರ್ಸ್ ಆದರೆ ಸೊ ಈ ಪಪ್ಪಿ ನಿಮ್ಗೆ ಅದು ಬೆಸ್ಟು. ಸೊ ನೋಡ್ತಾ ಇರ್ಬೋದು ಡಾಲ್ ಥರನೇ ಇದೆ. ಸೊ ನೋಡೋಕ್ಕೆ ಪಪ್ಪಿ ಹೆವಿ ಕ್ಯೂಟಾಗಿ ಫ್ಲಫಿ ಆಗಿದೆ. ಸೊ ಈ ಪಪ್ಪಿ ಬೇಕಂದ್ರೆ ತಿಳಿಸಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಪೆಟ್ಸ್ ಲೋಕ ಬೈ ಧನುಷ್. ಥ್ಯಾಂಕ್ ಯು.